ಬಿಸಿ ಇದೆ. ಬೇಡ, ನಾನೇ ಬಂದು ಸ್ನಾನ ಮಾಡಿಸ್ತೀನಿ. ಸರಿ ಸರಿ ಸರ್. ಸೀತಮ್ಮ, ನನ್ ಸ್ನಾನ ಆಯ್ತು. ನೀನೇ ಮಾಡ್ಕೊಂಡ್ಯಾ? ಪಾಪ, ನೀನು ಅಡ್ಗೆನು ಮಾಡಿ ನನ್ನ ರೆಡಿ ಮಾಡಕ್ಕೆ ಕಷ್ಟ ಆಗುತ್ತಲ್ವಾ? ಈಗ ನಾನು ದೊಡ್ಡವಳಾಗಿದ್ದೀನಿ ಅಲ್ವಾ, ನಾನೇ ಎಲ್ಲ ಮಾಡ್ಕೊಂತೀನಿ. ನನ್ಗೀಗ ಜವಾಬ್ದಾರಿ ಬಂದಿದೆ. ಓ ಹೌದಾ? ಹ್ಮ್. ಅದು ಜವಾಬ್ದಾರಿ. ಹೇಳು. ಜವಾಬ್ದಾರಿ. ಇನ್ಮೇಲೆಯಿಂದ ನಾನೇ ಗೀಸರ್ ಆನ್ ಮಾಡ್ತೀನಿ. ಬಿಸಿನೀರು ಬಿಟ್ಟು ಬೆಚ್ಚಗಿದ್ಯಾ ಅಂತ ಮುಟ್ ನೋಡ್ತೀನಿ. ತುಂಬಾ ಬಿಸಿನೀರಿದ್ರೆ ಸ್ವಲ್ಪ ತಣ್ಣೀರು, ತುಂಬಾ ತಣ್ಣೀರಿದ್ರೆ ಸ್ವಲ್ಪ ಬಿಸಿನೀರು, ಹಾಗೆ ಅಡ್ಜಸ್ಟ್ ಮಾಡ್ಕೊಂತೀನಿ. ಆಮೇಲೆ ಚೆನ್ನಾಗಿ ಸೋಪ್ ಹಾಕಿ ಉಜ್ಜಿ 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 ಸಾಕು, ಸೋಪ್ ಖಾಲಿ ಆಗ್ಬಿಡುತ್ತೆ. ಚೆನ್ನಾಗಿ ಸ್ನಾನ ಮಾಡ್ತೀನಿ ಸೀತಮ್ಮ. ವೆರಿ ಗುಡ್ ಪುಟ. ಹಂಗಾದ್ರೆ ನಾನು ಸಾಯಂಕಾಲ ಆಟ ಆಡಕ್ ಹೋಗ್ಬೋದಾ? ಅದೇ ಅನ್ಕೊಂಡೆ, ಏನಪ್ಪ ಇವತ್ತು ಸಿಹಿ ಜಾಸ್ತಿ ಆಗಿದೆ ಅಂತ. ಪ್ಲೀಸ್ ಸೀತಮ್ಮ. ಅವನ್ನ ಹಿಡ್ಕೊಂಡು ಹೊಡಿತೀಯಾ? ಚೇಚೆ ಇಲ್ಲಪ್ಪ, ಬುದ್ಧಿ ಹೇಳ್ಕೊಡ್ತೀನಿ. ನೋಡ್ತೀನಿ. ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ಸೀತಮ್ಮ. ಮಲ್ಯ ತಳ ಹಿಡಿತಿದ್ಯಲ್ಲ. ಶೂಸು ನೀನೇ ಹಾಕೋತಿಯಾ? ಜವಾಬ್ದಾರಿ ಹುಡುಗಿ. ಹ್ಞೂ ಸೀತಮ್ಮ. ಗುಡ್ ಗರ್ಲ್. ಇವತ್ತು ನಾನು ಆಟ ಆಡಕ್ ಹೋಗ್ಬೋದು. ನನ್ 2 ಟಿಫನ್ ಬಾಕ್ಸು ಇಲ್ವಲ್ಲ. ನಿನಗಿರೋ ಜವಾಬ್ದಾರಿನೂ ಅವ್ರಿಗಿಲ್ಲ. ಅವ್ರೇನಾದ್ರೂ ಕೊಡದೆ ಇರ್ಲಿ, ಅವ್ರಿಗಿದೆ. 2 ಅಲ್ಲ 3 ಸೀತಮ್ಮ. ಅತ್ತೆ ನನ್ ಬಾಕ್ಸ್ ತಗೊಂಡೋದ್ರಲ್ವಾ ಸೀತಮ್ಮ? ನನ್ ಹೊಸ ಬಾಕ್ಸ್ ಇದೆ ಅಲ್ವಾ, ಅದನ್ನೇ ನನ್ ಫ್ರೆಂಡ್ ಕೊಟ್ಬಿಡು. ಹಲೋ ದಾನಶೂರಿ, ನನ್ ಬಾಕ್ಸ್ ನ ಕಳ್ದಾಕಿದ್ದು ನಿನ್ ಫ್ರೆಂಡೇ. ಇನ್ಮೇಲಿಂದ ಅವ್ರಿಗೆ ಟಿಫನ್ ಎಲ್ಲ ಕಳಿಸ್ಕೊಡೋದೇನ್ ಬೇಡ. ಅಯ್ಯೋ ಪಾಪ ಸೀತಮ್ಮ. ಅವ್ರ ಡಬ್ಬ ವಾಪಸ್ ಕೊಡೋ ತನಕ ಅಂತೂ ಇಲ್ಲವೇ ಇಲ್ಲ. ಸಾಕು ನೀನ್ ಓವರ್ ಆಕ್ಟಿಂಗು. Thank you. Here is the right procedure. ಸೀತಾ ಅವ್ರಿಗೆ ಅಡ್ವಾನ್ಸ್ ಸ್ಯಾಲರಿ ಅಪ್ಲೈ ಮಾಡೋದಕ್ಕೆ ಇವತ್ತು ಹೇಳಬೇಕು. ಅಯ್ಯೋ, ಅನ್ಕೊಂಡಿದ ತಕ್ಷಣ ಇವರೇ ಕಾಲ್ ಮಾಡ್ಬಿಟ್ರಲ್ಲ. ಟಿಫನ್ ಬಾಕ್ಸ್ ಕೊಡಿ. ಮತ್ತೆ ಟಿಫನ್ ಬಾಕ್ಸ್ ಕೊಡಿ ಅಂತ ಕೇಳಿದ್ರೆ ಅದಕ್ಕಂತಾನೆ ಕಾಲ್ ಆನ್ಸರ್ ಮಾಡದೆ ಇರ್ತೀನೋ ರಾಮ. ಏನಾದ್ರು ಇಂಪಾರ್ಟೆಂಟ್ ವಿಷಯ ಇದೆ, ಯಾವುದಕ್ಕೂ ಕಾಲ್ ಆನ್ಸರ್ ಮಾಡ್ಬಿಡ್ತೀನಿ. ಹಲೋ ಹಲೋ ಫ್ರೆಂಡ್. ಹೇ, ಹಾಯ್ ಮೈ ಡಿಯರ್ ಲಿಟಲ್ ಫ್ರೆಂಡ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ನನ್ನ ನೆನಪಿಸ್ಕೊಂಡ್ಬಿಟ್ಟಿದ್ಯಾ? ನಾನಲ್ಲ, ನಮ್ಮಮ್ಮ. ಯಾಕೆ? ನಿನ್ ಸೀತಮ್ಮಂದು ಟಿಫಿನ್ ಬಾಕ್ಸ್ ಕಳ್ದಾಕ್ತಿದ್ಯಾ? ಅದು ಎಂತ ಮಿಸ್ಟೇಕ್ ಮಾಡ್ಬಿಟ್ಟ ಫ್ರೆಂಡ್ ನೀನು. ಯಾಕೆ? ಇನ್ನಷ್ಟೇ ಸೀತಮ್ಮ ನಿನ್ನ ಸುಮ್ನೆ ಬಿಡಲ್ಲ. ಸೀತಮ್ಮ ಏನೇ ತಪ್ಪ ಮಾಡಿದ್ರು ಕ್ಷಮಿಸ್ತಾಳೆ. ಆದ್ರೆ ಟಿಫಿನ್ ಬಾಕ್ಸ್ ಕಳ್ದಾಕಿದ್ರೆ ಫುಲ್ ಅಂದ್ರೆ ಫುಲ್ ಕೋಪ ಮಾಡ್ಕೊಂತಾಳೆ. ಅವ್ರ ಕೋಪನ ಯಾರು ತಡ್ಕೊಳಕ್ಕಾಗಲ್ಲ. ಫ್ರೆಂಡ್, ನೀ ನನ್ನ ಸಿಕ್ಕಾಪಟ್ಟೆ ಎದುರಿಸ್ತಿದ್ಯಾ. ಫ್ರೆಂಡ್, ನಾ ಹೇಳ್ತಿರೋದು ನಿಜ. ಒಂದಿನ ಏನಾಯ್ತು ಗೊತ್ತಾ ಫ್ರೆಂಡ್? ಏನು? ನಾನು ಒಂದ್ ದಿವಸ ಸ್ಕೂಲಲ್ಲಿ ಟಿಫಿನ್ ಬಾಕ್ಸ್ ನ ಮರ್ತ್ ಬಂದಿದ್ದೆ. ಆಮೇಲೆ ಆಗ ಸೀತಮ್ಮ ನನ್ನ ಮನೆ ಒಳಗಡೆನೆ ಸೇರಿಸಲಿಲ್ಲ. ಏನು? ಇಷ್ಟು ಚಿಕ್ಕ ವಿಷಯಕ್ಕ? ನಾನು ಹೀಗೇನೆ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಕೋಪ ಮಾಡ್ಕೊಂತೀಯ ಸೀತಮ್ಮ ಅಂತ ಕೇಳ್ದೆ. ಆಗ ಅವಳಿಗೆ ಏನ್ ಮಾಡಿದ್ಲು ಗೊತ್ತಾ ಫ್ರೆಂಡ್? ನನ್
ಕೈ ಹಿಡ್ಕೊಂಡು ಧರ ಧರ ಅಂತ ಸ್ಕೂಲಿಗೆ ಎಳ್ಕೊಂಡು ಹೋದ್ರು ಫ್ರೆಂಡ್. ಸ್ಕೂಲ್ ಬೀಗ ಹಾಕಿತ್ತು. ಆಮೇಲೆ ಸೀತಮ್ಮನ್ ಕೋಪನ ನಾವ್ ಬೀಗನೂ ತಡಿಯಕ್ಕಾಗ್ಲಿಲ್ಲ. ಲಾಕ್ ಓಪನ್ ಮಾಡ್ಸಿ ಟಿಫಿನ್ ಬಾಕ್ಸ್ ತರ್ಸ್ಕೊಂಡು ಗೊತ್ತಾ ಚಾರು, ನಮ್ ಸೀತಮ್ಮ ತುಂಬಾ ಡೇಂಜರಸ್ಸು. ಹೌದು, ಸಿಕ್ಕಾಪಟ್ಟೆ ಡೇಂಜರಸ್. ಯಪ್ಪ ದೇವ್ರೇ. ಸರಿ ಸರಿ, ಬಾಯ್ ಫ್ರೆಂಡ್. ಬಾಯ್. ಒಂದು ಲಂಚ್ ಬಾಕ್ಸ್ಗೋಸ್ಕರ ಸ್ಕೂಲ್ ಬೀಗನೇ ತೆಗಿಸ್ಬಿಟ್ರು. ನೆಕ್ಸ್ಟ್ ನನ್ಗೋಸ್ಕರ ಮನೆಗೆ ನುಗ್ಗಿದ್ರೆ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು. ಡೇಂಜರಸ್. ಏನು ಕದಿಮನ್ ಆಗ್ಬಿಟ್ಟಿದ್ಯಾ? ನನ್ನ ಬಾಕ್ಸ್ ಎಲ್ಲಿ? ಯಾವ ಬಾಕ್ಸು? ತಾತ ಆಟ ಆಡಿಸ್ಬೇಡಿ. ಈ ಮ್ಯಾಟ್ರ್ ಎಷ್ಟು ಸೀರಿಯಸ್ ಅಂತ ನಿಮಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಡೇಂಜರಸ್ ಅವರು. ಅದಕ್ಕೆ ನನ್ನ ರೂಮಿಗೆ ಬಂದು ಇಲ್ಲಿದೆ ಅಂತ ಕದಿಯಕ್ ನೋಡ್ತಿದ್ಯೋ? ಇದೊಂದು ವಿಷಯದಲ್ಲಿ ಆಟ ಆಡಿಸ್ಬೇಡಿ ಪ್ಲೀಸ್. ಆಟದಲ್ಲಿ ಯಾವ ರೂಲ್ಸ್ ಇಲ್ಲಿ ಹೆಂಗ್ ಬೇಕಾದ್ರೂ ಆಡ್ಬೋದು. ಆಮೇಲೆ ಗೊತ್ತಿಲ್ಲ, ನಂಗೆ ಬಾಕ್ಸ್ ಬೇಕು. ಇಡೋದಕ್ಕೆ ನೀನು ಹುಡುಕ್ದೆ ಅಲ್ವಾ? ಸಿಗ್ತಾ ನಿನ್ಗೆ? ಸಿಗ್ಲಿಲ್ಲ ತಾನೆ? ನಂಗೆ ಹೆಂಗ್ ಸಿಕ್ಬಿಡುತ್ತೆ? ಯಾವ ಬಾಕ್ಸ್ ನನಗೆ ಗೊತ್ತಿಲ್ಲ ಕಣೋ. ಅಲ್ಲಿ ಹುಡುಕ್. ಇಲ್ಲ, ನಾನು ಇದು ಮಾಡ್ಕೊಂಡು ಹುಡುಕೊಂಡು ನೋಡಿ, ಸಿಕ್ಕಿದ್ರು ಸಿಗ್ಬೋದು. ನಿನ್ನ ನಡೆ ಬರ. ಅವ್ರಿಗೆ ಬಾಕ್ಸ್ ಬೇಕು ಅಷ್ಟೇ ತಾನೆ. ನಾನು ಯಾಕೆ ಓದಾಡ್ತಾ ಇದ್ದೀನಿ? ಹೊಸದ್ ಕೊಡ್ಸಿದ್ರೆ ಆಯ್ತು. ಯಾವ ಬಾಕ್ಸ್ ಬೇಡ. ಇಲ್ಲ ಕಣ. ಮಗ, ಯಾವ್ದೋ ಫೀಲ್ಡ್ ವಿಸಿಟ್ಗೆ ಅನ್ಕೊಂಡು ಬಂದ್ರೆ ಫೀಲ್ಡ್ಗೆ ಹೇಳ್ದಂಗಿದೆಯಲ್ಲೋ. ಇಲ್ಲಿ ಯಾಕೆ ಬಂದಿದ್ವಿ ಹೇಳೋ? ಸರ್ ಎಕ್ಸ್ಕ್ಯೂಸ್ ಮೀ, ಈ ತರ ಲಂಚ್ ಬಾಕ್ಸ್ ಇಲ್ಲ ಎಲ್ಲರೂ ಸಿಗುತ್ತಾ? ಹುಡುಕಿದ್ರೆ ದೇವ್ರ ಸಿಗ್ತಾರಂತೆ, ಹುಡುಕ್ ಹೋಗ್ರಿ. ದೇವ್ರು ಬೇಡ, ಸದ್ಯಕ್ಕೆ ಲಂಚ್ ಬಾಕ್ಸ್ ಸಾಕು. ಲೈ, ಲಂಚ್ ಬಾಕ್ಸ್ ಹುಡ್ಕೊಂಡ್ ಬಂದಿದ್ಯಾ? ಲೈ ಸೀರಿಯಸ್ಲಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಡೀಲಿಂಗ್ಸ್ ನ ಒಂದು ಫೋನ್ ಕಾಲ್ಗೂ ಸಿಗದೆ ಸೈನ್ ಮಾಡೋ ಆಸಾಮಿ ಮಾರ್ಕೆಟ್ ಅಲ್ಲಿ ಎಕ್ಕಶ್ಚಿತ್ತು ಒಂದು ಸ್ಟೀಲ್ ಡಬ್ಬಿ ಹುಡುಕ್ತಿದಾನ. ಐ ಡೋಂಟ್ ಬಿಲೀವ್ ದಿಸ್. ಲೈ ಲೈ ಹೇಳ್ಬಿಟ್ಟಾದ್ರು ಮಗ. ಪ್ರಶಾಂತ್, ಇನ್ನ ಎಷ್ಟು ಓಡಾಡ್ಬೇಕು? ನಡೀರಿ ಮಗ. ಜೀವನ ಒಬ್ಬ ಮಂಚನ ಹೇಗೆಲ್ಲ ಬದಲಾಯಿಸ್ಬಿಡತ್ ನೋಡು. ಸಾರಿ ಸಾರಿ ಸಾರಿ, ಜೀವನ ಅಲ್ಲ, ಟಿಫನ್ ಬಾಕ್ಸ್ ಮೇಡಮ್. ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದೀನಿ ಅಂದ್ರೆ ಮ್ಯಾಟ್ರ್ ಎಷ್ಟು ಸೀರಿಯಸ್ ಇದೆ ಅಂತ ಅರ್ಥ ಮಾಡು. ಹೌದೌದು, ತುಂಬಾ ಸೀರಿಯಸ್ ಇದೆ. ಟಿಫನ್ ಬಾಕ್ಸ್ ಅಂತಂದ್ರೆ ಸಿಂಪಲ್ ಚಾನ್ಸೇ ಇಲ್ಲ. ಸಾಕು ಬಾ, ಅಂಗಡಿ ಇಲ್ಲೇ ಇದೆಯಲ್ಲೋ. ಬಂದೇ ಇರೋ. ಆ ಡಬ್ಬಿ ತೋರಿಸಿ. ಇದ್ ನೋಡು ಮಗ. ಇಲ್ಲ ಕಣ, ಅದ್ರ ಶೇಪೇ ಬೇರೆ ತರ ಇತ್ತು. ಹೌದಾ? ಅದನ್ನ ಹಿಡ್ಕೊಂಡಾಗ ಒಂಥರ ಕಂಫರ್ಟ್ ಫೀಲಿಂಗ್, ವೆರಿ ಹ್ಯಾಂಡಿ ಯುನೋ. ಒಂಥರ ಝೆನ್ ಬೌಲ್ ತರ, ಕೈಂಡ್ ಆಫ್ ಇನ್ನರ್ ರಿವರ್ಬ್ ಯುನೋ. ಊಟ ಮಾಡೋಕ್ಕೂ ಮೊದಲೇ ಹಸುವೆ ನೀಗ್ ಬಿಡ್ತೇನೋ ಅನ್ನೋ ತರ ಫೀಲ್. ಮಗ, ನಿನ್ ಟಿಫನ್ ಬಾಕ್ಸ್ ತಾನೇ ಹುಡುಕ್ತಿರೋದು? ಹ್ಞೂ, ಮತ್ತೆ ಒಳಗಡೆ ಝೆನ್ ಬೌಲ್ ಅಂತೆಲ್ಲ ಹೇಳ್ದಲ್ಲೋ. ನನಗೆ ನಾಳೆ ಲಂಚ್ ಬಾಕ್ಸ್ ಬೇಕು, ಪ್ಲೀಸ್ ಮರಿಬೇಡಿ, ತಂದ್ಕೊಟ್ಬಿಡಿ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಬಾ ಮಾರಾಯ.
ಸಮುದ್ರದಲ್ಲಿ ಸೂಜಿ ಹುಡುಕ್ಬಿಟ್ಟಲ್ಲ ಮಗ. ಹುಡುಕಿಲ್ಲ ಅಂದ್ರೆ ಬಿಡೋದೇ ಇಲ್ಲ. ನಾವು ಅಲ್ಲ ಅವರು. ಒಂದು ಟಿಫನ್ ಬಾಕ್ಸ್ ಹಿಂಗ ಅಲ್ವಾ? ಇನ್ನವ್ರ ಮನೆಯವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು. ಅಡ್ವಾನ್ಸ್ ಸ್ಯಾಲರಿ ಅಪ್ಲೈ ಮಾಡೋದಕ್ಕೆ ಇವತ್ತೇ ಹೇಳ್ತೀನಿ. ನಿನ್ಗೆ ಆಲ್ರೆಡಿ ಹೇಳಿದ್ದೀನಿ, ನೆನ್ಪಿಟ್ಕೊ. ಆಯ್ತಪ್ಪ, ಮಾಡೋಣ, ಖಂಡಿತ ಹೆಲ್ಪ್ ಮಾಡೋಣ. ಫಸ್ಟು ಈ ಟಿಫನ್ ಡಬ್ಬಿನ ಅವ್ರು ಕೊಟ್ಬಿಟ್ಟು ಸ್ಟಾರ್ ತಗೋ. ನಡಿ. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್ ನೀವೇನ್ ಕೇಳ್ತೀರಾ ಅಂತ ಗೊತ್ತು. ಅದಕ್ಕೂ ಮುಂಚೆ ನಾನೇ ಕೊಟ್ಬಿಡ್ತೀನಿ. ತಗೊಳ್ಳಿ. ಏನಿದು? ಸ್ಟಿಕರ್. ನನ್ನ ಬಾಕ್ಸ್ ಇಲ್ಲಿ ಅದೇ ತರ ಇದೆ ಅಲ್ವಾ? ಸೇಮ್ ಟು ಸೇಮ್. ನಂಗೆ ಗೊತ್ತಿತ್ತು ಯು ವಿಲ್ ಬಿ ಸರ್ಪ್ರೈಸ್ಡ್ ಅಂತ. ನಿಮ್ಮ ಬಾಕ್ಸ್ನ ನೀವೇ ಇಟ್ಕೊಳ್ಳಿ. ಯಾಕೆ? ಏನಾಯ್ತು? ನನಗೆ ನನ್ನ ಬಾಕ್ಸ್ ಬೇಕು ಅಷ್ಟೇ. ಹೇ, ಈ ಪ್ರ್ಯಾಂಕ್ ಎಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ. ತಗೊಳ್ಳಿ. ಪ್ರ್ಯಾಂಕ್ ಅಲ್ಲ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನನ್ನ ಬಾಕ್ಸ್ ಎಲ್ಲಿ? ಒಳ್ಳೆ ಕತೆ ಆಯ್ತಲ್ಲ. ನಿಮ್ಗೋಸ್ಕರ ಅದೇ ತರದ ಬಾಕ್ಸ್ನ ಮಾರ್ಕೆಟಲ್ಲಿ ಹುಡುಕಿ ತಗೋ ಬಂದಿದ್ದೀನಿ. ಅದೇ ತರ ಅದಲ್ಲ ತಾನೆ? ನಾನು ಹೇಳಿದ್ನ ನಿಮಗೆ ಮಾರ್ಕೆಟಲ್ಲ ಅಲಿರಿ ಅಂತ. ನನ್ನ ಬಾಕ್ಸ್ನ ನೀವು ಸೇಫಾಗಿ ನೋಡ್ಕೊಂಡಿದ್ದೆ ಈ ಥರ ಎಲ್ಲ ಆಗ್ತಿತ್ತ? ಈಗ ಏನಾಯ್ತು ಅಂತ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ? ಮನೆ ಬಿಟ್ಟು ಅಂಡರ್ಸ್ಟ್ಯಾಂಡ್. ಹಾ, ನಿಮ್ಗೇನು ಅರ್ಥ ಆಗೋದಿಲ್ಲ. ನನಗೆ ನನ್ನ ಬಾಕ್ಸ್ ಬೇಕು ಅಷ್ಟೇ. ಅದು ಎಲ್ಲಿದೆಯೋ ಹೋಗಿ ಹುಡ್ಕೊಂಡು ತಗೊಂಬನ್ನಿ. ದಿಸ್ ಇಸ್ ರಿಯಲಿ ಟೂ ಮಚ್. ಜಸ್ಟ್ ಫಾರ್ ಅ ಬಾಕ್ಸ್ ನೀವು ಇಷ್ಟು ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ. ಜಸ್ಟ್ ಒಂದು ಬಾಕ್ಸು. ನಿಮಗದು ಜಸ್ಟ್ ಒಂದು ಬಾಕ್ಸ್ ಆಗಿರ್ಬೋದು, ಆದರೆ ನನಗದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ವಸ್ತು ಹಿಂದೆನೂ ಅದರದ್ದೇ ಆದ ನೆನಪು ಮತ್ತು ಎಮೋಷನ್ಸ್ ಇರುತ್ತೆ. ನಿಮಗೆ ಎಮೋಷನ್ಸ್ ಇದ್ರೆ ತಾನೇ ಅದೆಲ್ಲ ಅರ್ಥ ಆಗೋಕ್ಕೆ. ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಪ್ರತಿದಿನ ಒಂದಷ್ಟು ಡಬ್ಬದಲ್ಲಿ ತುಂಬಿಸಿ ಕಳಿಸೋ ಜೀವ ನಿಮ್ಮ ಜೊತೆ ಇಲ್ಲ. ಅದಕ್ಕೆ ಹೀಗೆ ಆಡ್ತಿದ್ದೀರಾ. ನಿಮಗೆ ಮದುವೆ ಆಗಿ ನಿಮಗೂ ಒಂದು ಹೆಂಡತಿ ಇದ್ದು ಈ ಕೆಲಸ ಎಲ್ಲ ಮಾಡಿದಿದ್ರೆ ಅವಾಗ ನಿಮ್ಗೆ ಗೊತ್ತಾಗಿರೋದು ಅದ್ರ ಭಾವನೆ ಮತ್ತು ಬೆಲೆ. ನನಗದೆಲ್ಲ ಗೊತ್ತಿಲ್ಲ ರೀ. ನನಗೆ ನನ್ನ ಬಾಕ್ಸ್ ಬೇಕು ಅಷ್ಟೇ. ಬಾಕ್ಸ್ನ ನೀವೇ. ಅಯ್ಯೋ, ನಾನೇನಾದ್ರೂ ಇವಾಗ ಇವಳಿಗೆ ಲಂಚ್ ಪ್ಯಾಕ್ ಕೊಡ್ಲಿಲ್ಲ ಅಂದ್ರೆ ನನಗೂ ಸೇರಿಸಿ ಪೂಜೆ ಮಾಡ್ತಾಳೆ. ಮೊದಲು ನನ್ನ ಪ್ರಿಯತಮನ ಹತ್ರ ಲಂಚ್ ಪ್ಯಾಕ್ ಇಸ್ಕೊಂಡು ಬಂದು ಇವಳಿಗೆ ಕೊಟ್ಬಿಡ್ಬೇಕು. ನಾನೇನು ತಪ್ಪು ಮಾಡಿದೆ? ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಈಗ ನನಗೇನು ಅನ್ನಿಸ್ತಿದ್ಯೋ ಹಾಗೆ ಅನ್ನಿಸ್ತಿತ್ತು ಅಲ್ವಾ? ಬಾಕ್ಸ್ಗೆ ಇವರು ರಿಯಾಕ್ಟ್ ಮಾಡಿದ್ದು ಸ್ವಲ್ಪ ಓವರ್ ತಾನೆ. ಇಷ್ಟೊಂದು ಕೋಪ ಮಾಡ್ಕೊಂಡು ಕೂತಿದಾರಲ್ಲ. ಈ ಲಂಚ್ ಬಾಕ್ಸ್ ಯಾರ್ದು ಅಂತ ಗೆಸ್ ಮಾಡಿ ನೋಡೋಣ. ರಾಮ್ನ ಕರೀರಿ. ರಾಮ್, ಬಾಸ್ ಕರೀತಿದ್ದಾರೆ. ಹಲೋ, ಹೋಲ್ಡ್ ಆನ್. ಇನ್ಮೇಲಿಂದ ನಿನ್ನ ಮಾನಿಟರ್ ಮಾಡೋದಕ್ಕೆ ನಾನು ಎಕ್ಸ್ಟ್ರಾ ಸಂಬಳ ತಗೋತೀನಿ. 3 ಹೊತ್ತು ಓಡಾಡ್ಕೊಂಡಿರ್ತಿಯಲ್ಲ, ಇದೇನು ಆಫೀಸಾ ಇಲ್ಲ ಕಬ್ಬನ್ ಪಾರ್ಕಾ? ಆಫೀಸ್. ಎದುರುತ್ತ ಬೇರೆ ಕೊಡ್ತೀಯಾ? ಸರ್, ಬಾಸ್ ಕ್ಯಾಬಿನ್ಗೆ ಹೋಗ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು. ನಿನ್ನ ಮೊದಲ ಬಾಸ್ ನಾನು, ಮರಿಬೇಡ. ರಾಮ್, ಎಷ್ಟೊತ್ತಾಯ್ತು ಕರೆದು? ಇನ್ನೂ ಇಲ್ಲೇ ಇದ್ದೀರಲ್ಲ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಓಕೆ ಸರ್. ಕಮ್ ವಿತ್ ಮೀ. ಛೇ, ಯಾವಾಗಲೂ ಬಾಸ್ ಬಂದು ಇವನ್ನ ಸೇವ್ ಮಾಡ್ಬಿಡ್ತಾರೆ. ಊರನ್ನ ಯಾಕೆ ಕರ್ಕೊಂಡು ಹೋದ್ರು? ನಾನು
ಕೂಗಾಡಿದ್ದಕ್ಕೆ ಅವರು ಬೈತಾರ? ಏನಾಯ್ತು? ಯಾಕೋ ಕರ್ತಿದ್ದು? ಅದನ್ನೇ ಕೇಳಕ್ಕೆ. ಎಲ್ಲ ನೋಡದ್ನಪ್ಪ, ದೊರೆ ಮುಖ ಬಾಡಿಸ್ಕೊಂಡು ಕೂತಿರೋದು. ಏನಾಯ್ತು ಅಂತ ಹೇಳೋ. ಐ ಡೋಂಟ್ ನೋ ಮ್ಯಾನ್. ಯು ಡೋಂಟ್ ನೋ? ಮಗ, ನಾ ಇಲ್ಲಿಗೆ ಯಾಕೆ ಬಂದೆ, ಏನ್ ಮಾಡ್ತಾ ಇದ್ದೀನಿ, ಅಷ್ಟೆಲ್ಲ ಕೆಲ್ಸಗಳಿದೆ. ಐ ಜಸ್ಟ್ ವಾಂಟ್ ಟು ಗೋ ಬ್ಯಾಕ್ ಟು ಮಲೇಷಿಯಾ ಡೂಡ್. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ ಕಣ. ನಾವಿಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀವೇನೋ? ಐ ಹ್ಯಾವ್ ಸೋ ಮಚ್ ಟು ಡೂ. ಕರೆಕ್ಟ್ ಕಣ್, ನೀನು ವಾಪಸ್ ಮಲೇಷ್ಯಾಗೆ ಹೋಗೋದೇ ಒಳ್ಳೇದು. ನನ್ನ ಕೈಲಿ ನಿನ್ನನ್ನು ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ. ನೀನು ಹೂ ಅನ್ನು, ನಾನು ಈಗಲೇ ಜೆಟ್ ಬುಕ್ ಮಾಡ್ತೀನಿ. ಬಟ್ ಸೂರಿಗೇನು ಹೇಳೋದು? ಅವ್ರಿಗೆ ಹೇಳ್ದೆ ಕೇಳದೆ ಹೋಗೋಕ್ಕಾಗಲ್ಲ. ವಾಟ್ ಟು ಡೂ? ಲೋ ರಾಮ್, ಹೇಳ್ದೆ ಕೇಳದೆ ಹೊಟ್ಬಿಟ್ಟೆ ಮಗ. ದಿಢೀರಂತ ಜ್ಞಾನೋದಯ ಆಯ್ತಲ್ಲ, ಅದಕ್ಕೆ. ಲೋ ಹೀರೋ, ನೀನೇ ಹೀಗೆ ಅಪ್ಸೆಟ್ ಆಗ್ಬಿಟ್ರೆ ನಮ್ ಕತೆ ಹೇಗೋ? ಏನು ವಿಷಯ? ಏನೂ ಇಲ್ಲ ಸರ್. ಏನೂ ಇಲ್ಲ ಅಂದ್ರೆ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಔಟ್. ಅಯ್ಯೋ, ವಿಷಯ ಇದೆ. ಹೋದ ತಿಂಗಳ ಕಮಿಷನ್ ಇನ್ನೂ ಬಾಕಿ ಇದೆ. ಪಾಪ ನಿಮಗೆ ತುಂಬಾ ಕೆಲಸ ಅಲ್ವಾ, ಜ್ಞಾಪಿಸೋದು ನನ್ನ ಕರ್ತವ್ಯ. ಈ RPಗೆ ಮೆಮೊರಿ ಮಿಲಿಯನ್ GB. ಯಾರು ಯಾವುದನ್ನು ನೆನ್ಪು ಮಾಡೋದು ಬೇಕಾಗಿಲ್ಲ. ಅದೇ ಅನ್ಕೊಂಡೆ, ನೀವು ಲಾಯರು, ಪಾಯಿಂಟ್ ಟು ಪಾಯಿಂಟ್ ನೆನಪಿರುತ್ತೆ. ಇದನ್ನ ಹೇಗ್ ಮರೆಯಕ್ ಸಾಧ್ಯ ಅಂತ. ಸಾಧ್ಯ ಇದೆ. ಪಾಯಿಂಟ್ ನಂಬರ್ 1, ಆಗಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ಪಾಯಿಂಟ್ ನಂಬರ್ 2, ಹೇಳಿ ಉಪಯೋಗ ಇಲ್ಲ. ಮೊದಲು ಕೆಲಸ, ಆಮೇಲೆ ಪೈಸಾ. ಸರ್, ನನ್ನ ಕಡೆಯಿಂದ ಏನಾಗಬೇಕೋ ಅದೆಲ್ಲ ಆಗಿದೆಯಲ್ಲ. ಸಾಲ್ತಿಲ್ಲ ಸುಲೋಚನಾ, ಅವಳ ಕಡೆಯಿಂದ ಒಂದು ಸಣ್ಣ ಸೂಚನೆ ಏನಾದರೂ ಬೇಕಲ್ವಾ? ಮೊದಲು ಕೆಲಸ ಮಾಡು, ಆಮೇಲೆ ನಿನ್ನ ಕಮಿಷನ್ ಕೊಡ್ತೀನಿ. ಸರ್, ಒಂದ್ಸತಿ ಭೇಟಿ ಮಾಡಿಸಿದ್ನಲ್ಲ, ಮುಖ ಕೊಡ್ದಾಗೆ ನನ್ನ ಕೇಸ್ನ ವಜಾ ಮಾಡಿಬಿಟ್ಲಲ್ಲ. ಅವಳು ನನ್ನ ಜೊತೆ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾಳೆ. ಇಷ್ಟರಲ್ಲಿ ನಿನ್ಗೊಂದು ನೋಟ್ ಬೇಕು ಅಂದರೆ ಅವಳ ಕಡೆಯಿಂದ ನನಗೊಂದು ಚಿಕ್ಕ ಸ್ಮೈಲ್ ಆದರೂ ಬೇಕಲ್ವಾ? ಅಲ್ಲಿವರೆಗೂ ನೀನು ಈ ಸ್ಮೈಲ್ನ ನೋಡೋದಕ್ಕಾಗಲ್ಲ. ಅಯ್ಯಯ್ಯೋ, ಬಿಡ್ತು ಅನ್ನಿ ಸರ್, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆದ್ರೆ ಇಂಥ ವಿಷಯಗಳೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ತಡವಾಗಿ ಸಿಗೋ ನ್ಯಾಯ ಶಿಕ್ಷೆಗೆ ಸಮ. ಪರವಾಗಿಲ್ವಾ? ಇಲ್ಲ ಇಲ್ಲ, ನಾನು ತಡ ಮಾಡಲ್ಲ. ಸರಿ ಹೋಗು. ಸರ್, ಆಟೋ ಚೇಂಜು. ಬಸ್ಸು ಫ್ರೀ ಇದೆ, ಅದರಲ್ಲೇ ಹೋಗು. ರಾಮ್, ಕಮ್ ವಿತ್ ಮೀ. ರೀ ಬಾಸ್ ಕರೀತಿದ್ದಾರೆ. ರಾಮ್, ನನ್ನ ಜೊತೆ ಬನ್ನಿ. ನಾನು ಬೈದಿದ್ದಕ್ಕೆ ರಾಮ್ ಬೇಜಾರು ಮಾಡ್ಕೊಂಡು ಹೋದ್ರಾ? ಅಲ್ಲ, ನಾನು ನನ್ನ ಬಾಕ್ಸ್ ಕೇಳಿದ್ದೆ ತಪ್ಪ.